ನಾನು ಷಡ್ಯಂತ್ರ ಅಂತ ಹೇಳೋದಿಲ್ಲ. ನಾನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಆಗಿನ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಬಹಳ ಸಮೀಪವಾಗಿದ್ದೆ ನಾನು. ಯಾಕಂದ್ರೆ ಅವರು ನನ್ನ ಮುಖ್ಯಮಂತ್ರಿಗಳು, ಬಹಳ ಅವ್ರ ಬಗ್ಗೆ ನನಗೆ ಗೌರವ, ಅಭಿಮಾನ, ಅವ್ರ ಕಾರ್ಯವೈಖರಿ, ಅವರಿಗೆ ಸಮಾಜದ ಬಗ್ಗೆ ಇರ್ತಕ್ಕಂಥ ಬದ್ಧತೆ, ಅವರ ಸಮೀಪವಾಗಿದ್ದಿದ್ದೇ ನನಗೆ ಇವತ್ತು ಮುಳುವಾಯ್ತೇನೋ ಅಂತಕ್ಕಂಥ ಪರಿಸ್ಥಿತಿ ಅಥವಾ ಆ ಒಂದು ಸನ್ನಿವೇಶಗಳು ನನಗೆ ಗೋಚರಿಸ್ತಾ ಇದೆ. ಸುಧಾಕರ್ ಸ್ಟೇಟ್ಮೆಂಟು ವೆರಿ 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 ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ಸರ್. ಯಾರು ಇದುವರೆಗೆ ನಾನು ಸಿದ್ದರಾಮಯ್ಯನ ಆಪ್ತ ಅನ್ನೋ ಕಾರಣಕ್ಕೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಗುಂಪುಗಾರಿಕೆ ಬಗ್ಗೆ ಯಾರು ಬಹಿರಂಗವಾಗಿ ಮಾತಾಡ್ತಿರ್ಲಿಲ್ಲ. ನಾವು ಹೇಳ್ತಾ ಇದ್ವಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಇದೆ, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಇದೆ, ಸಿದ್ದರಾಮಯ್ಯ ವರ್ಸಸ್ ಖರ್ಗೆ ಇದೆ, ಅಥವಾ ಏನೋ ಡಿ ಕೆ ಬಣ, ಖರ್ಗೆ ಬಣ, ಹೈಕಮಾಂಡ್ ಬಣ, 3 ಬಣಗಳಿದೆ ಅಂತ. ಆದರೆ ಬಹಿರಂಗವಾಗಿ ಯಾರು ಹೇಳ್ತೀರೋ, ಇವತ್ತು ಸುಧಾಕರ್ ಮಾಜಿ ಮಿನಿಸ್ಟರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ನಾನು ಸಿದ್ದರಾಮಯ್ಯ ಆಪ್ತ ಅನ್ನೋ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇದು ಬಹುಶಃ ಇವರ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಬೇರೆಯವ್ರಿಗೆ ಮಾತಾಡೋಕ್ಕೆ ಪ್ರೇರಣೆ ಆದರೂ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಬಹಿರಂಗವಾಗಿ ಡಿ ಕೆ ಅವ್ರ ವಿರುದ್ಧ ವಾರ್ ಘೋಷಣೆ ಮಾಡ್ತಾ ಇದ್ದಾರೆ ಸುಧಾಕರ್ ಅವರು. ನನ್ನನ್ನು ಸಿದ್ದರಾಮಯ್ಯ ಆಪ್ತ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡಿದಿರಿ. ಈಗ ಕಡೆ ಕ್ಷಣದಲ್ಲಿ ಜಮೀರ್ ಅಹ್ಮದ್ ಅವರು ಸಿದ್ದರಾಮಯ್ಯನ ಉಲ್ಟಾ ಹೊಡೆದ ಮೇಲೆ ಅದಕ್ಕೆ ಅವರು ಕೊಟ್ಟಿದ್ದೀರಿ. ಹಾಗಾದರೆ ಲಾಡ್ ಅವ್ರ ಕತೆ ಹೆಂಗೆ? ಈಗ ಅವರು ಇವ್ರ ಪಾಳೆಗೆ ಜಿಗಿದು ಬಿಟ್ಟಿದ್ದಾರಾ? ಬಹಿರಂಗವಾಗಿ ಯಾರೋ ನಮ್ಮ ಸುಧಾಕರ್ ಅವರು ಡಿ ಕೆ ಹೆಸರನ್ನು ತಂದು ಆಮೇಲೆ ಆ ಕೋಲಾರದ ಎಲ್ಲ ಲೀಡರ್ಗಳನ್ನ ಕೂರಿಸ್ಕೊಂಡು ನಮ್ಮ ಭಾಗಕ್ಕೆ ಅನ್ಯಾಯ ಆಗಿದೆ, ನನಗೆ ಬೇಡ, ಬೇರೆಯವ್ರಿಗಾರು ಕೊಡಬೇಕಿತ್ತು ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದಷ್ಟು ಜನ ಲೀಡರ್ಗಳು ತೆರೆಮರೆಯಲ್ಲಿ ಈಗಾಗಲೇ ಕೆಲಸ ಶುರು ಮಾಡಿಬಿಟ್ರಾ ಅಂತ ಪ್ರಶ್ನೆ ನನಗೆ. ಯಾಕೆಂದ್ರೆ ಇಷ್ಟು ವರ್ಷ ಮಿನಿಸ್ಟರ್ ಆದ ವ್ಯಕ್ತಿ ಕೂತು ನಾನು ಸಿದ್ದರಾಮಯ್ಯ ಆಪ್ತ ಅನ್ನೋ ಕಾರಣಕ್ಕೆ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಆಪ್ತರನ್ನ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಅವ್ರ ಮಧ್ಯೆ ಸಂಬಂಧ ಸರಿ ಇಲ್ಲ ಅನ್ನೋದನ್ನ ಅವರ ಮಿನಿಸ್ಟರ್ಗಳೇ ಹೇಳ್ತಾ ಇದ್ದಾರೆ. ಡಿ ಕೆ ಅವರು ಬೆಳಗ್ಗೆ ಹೋಗ್ತಾರೆ, ಸಿದ್ದರಾಮಯ್ಯನವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ, ಮತ್ತೆ ಇನ್ನೊಂದು ದಿನ ಹೋಗ್ತಾರೆ, ಕುಟುಂಬ ಸಮೇತ ಹೋಗಿ ಟಿಫನ್ ಮಾಡ್ತಾರೆ, ಗಿಫ್ಟ್ ಕೊಡ್ತಾರೆ, ಆಮೇಲೆ ಬಲವಂತವಾಗಿ ಮಲಗಿರೋನ್ನ ಎಬ್ಬಿಸ್ಕೊಂಡು ಕರ್ಕೊಂಡೋಗಿ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ. ಇನ್ನೇನು ಮಾಡ್ಬೇಕು ಮುಖ್ಯಮಂತ್ರಿಗಳು ಅಂತ ನನ್ನ ಪ್ರಶ್ನೆ. ಇವ್ರು ಬೆಂಬಲಿಗರು ನೋಡಿದ್ರೆ ಈ ಥರ ಹೇಳೋಕೆ ಶುರು ಮಾಡಿದ್ರೆ ಈಗ ಡಿ ಕೆ ಪಾಲ್ಗೆ ಮುಂದಿನ ದಿನಗಳು ಸುಲಭ ಇಲ್ಲ ಅನ್ನೋದ್ರ ಮೆಸೇಜ್ ಇದು. ತುಂಬಾ ಸುಲಭ ಇಲ್ಲವೇ ಇಲ್ಲ. ಈಗ ಟಿಕೆಟ್ ಹಂಚಿಕೆ ವಿಚಾರ ಬರುತ್ತೆ, ಈಗ ಆಮೇಲೆ ಗ್ರಾಂಟ್ ಕೊಡುವ ವಿಚಾರ ಬರುತ್ತೆ, ಈಗ ನಿಗಮ ಮಂಡಳಿಗಳ ಹಂಚಿಕೆ ವಿಚಾರ ಬರುತ್ತೆ. ಇಷ್ಟು ಸೀನಿಯರ್ಗಳನ್ನ, ರೊಚ್ಚಿಗೆದ್ದಿರೋ ಸೀನಿಯರ್ಗಳನ್ನ ಸುತ್ತ ಇಟ್ಕೊಂಡು ಮುಖ್ಯಮಂತ್ರಿಗಳು ಆಡಳಿತ ನಡೆಸೋದು ಹೆಂಗೆ ಅಂತ ನನ್ನ ಪ್ರಶ್ನೆ ಸರ್. ಈಗ ಇಂಡೈರೆಕ್ಟ್ ಆಗಿರೂ ಘೋಷಣೆ ಮಾಡಿದಾರಲ್ಲ, ಕೆಲವೊಂದೆಲ್ಲ ಸೀನಿಯರ್ಸು ಅತೃಪ್ತರು ಅವರೆಲ್ಲ ಮತ್ತೆ ಬೇರೆ ಬೇರೆ ಕಡೆಗೆ ತಮ್ಮ ಇವ್ರನ್ನೆಲ್ಲ ಬಿಟ್ಟಿದ್ದಾರೆ. ಈಗ ಇವು ಕೃಷ್ಣಪ್ಪ ಅವ್ರು ಇರ್ಬೋದು, ಅವರೆಲ್ಲ ಹೋರಾಟ ಮಾಡಿಸ್ಲಿಕ್ಕೆತ್ತಿದ್ದಾರೆ. ಅದು ದೊಡ್ಡ ಏನಪ್ಪ ಅಂದರೆ ಎಫೆಕ್ಟು. ಆಮೇಲೆ ಒಂಥರ ಇದು ಏನಂತಾರೆ ಕಾಳ್ಗಿಚ್ಚಿ ಶುರುವಾಗಿದೆ.